ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್, ಇವತ್ತು ಟೈಮ್ ಅದು 9 ಗಂಟೆ ಆಗೋಗ್ಬಿಟ್ಟೈತೆ. ನಿನ್ನೆ ನನ್ನ ಮಗು ನಿದ್ದೆನೇ ಮಾಡಿರಲಿಲ್ಲ. ನೀವೇ ನೆನ್ನೆ ಬ್ಲಾಗ್ ನೋಡಿದ್ರಿ ಅನಿಸುತ್ತೆ. 3:30 4 ಗಂಟೆಗೆ 5 ಗಂಟೆಗೆ ಮಲಗಿದ್ದವಳು ಲಾಸ್ಟು. ಹಾಗಾಗಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಳು ಮಲ್ಕೊಂಬಿಟ್ಟಿದ್ಲು, ನಾವು ಮಲ್ಕೊಂಬಿಟ್ಟಿದ್ವಿ. ಇವಾಗ ಎಚ್ಚರ ಆಯಿತು, ಟೈಮಿಂಗ್ಸ್ ಅಲಾರಾಮ್ ಇಟ್ಕೊಂಡಿತ್ತು. ಇವಾಗ ಎಚ್ಚರ ಆಯಿತು. ಇವಾಗ ಅರ್ಲಿ ಮಾರ್ನಿಂಗ್ ಒಳಗೆ ಇವಾಗ ಇಲ್ಲೇ ಸನ್ ಬೀಳ್ತಾ ಇದೆ. ಸನ್ ಬಾತ್ ಕೊಡ್ತಿದ್ದೀವಿ ಅವಳಿಗೆ. ಇವಾಗ ಇದು ಡ್ರಾಪ್ಸ್ ಹಾಕಿ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತಂದರೆ ಅವಳ ಕಣ್ಣಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಬರ್ತಾಯಿತ್ತು. ಹಾಗಾಗಿನೇ ಡ್ರಾಪ್ಸ್ ಬರ್ಕೊಟ್ಟಿದ್ದಾರೆ. ತಿರ್ಗೋ ಬಂಗಲ್ ಈ ಕಡೆ ಕಣ್ಣು ಬಿಡಬೇಕು ನೀನು. ಕಣ್ಣು ಆಗೋಯ್ತು ಗಾಯ್ಸ್. ಇವತ್ತು ನಾನು ನೀಟಾಗಿ ರೆಡಿ ಆಗಬೇಕು. ಏನಕ್ಕೆ ಅಂದರೆ ಇವತ್ತು ಯಾವ ವಾರ? ಇವತ್ತು ಮಂಗಳವಾರ ಗಾಯ್ಸ್. ಇವತ್ತು ಫುಲ್ ನೀನು ಹ್ಯಾಂಡ್ ಅವರಲ್ಲೇ ಇರ್ತೀಯ ಗೊತ್ತಾ? ಹಾಂ ಗೈಸ್, ಇವತ್ತು ಫುಲ್ ಇವಳು ನನ್ನ ಹ್ಯಾಂಡ್ ಅವರಲ್ಲೇ ಇರ್ತಾನೆ. ಸುಸ್ಸು ಮಾಡ್ಕೊಂಡೇನೆ ಈಗ ತಾನೇ ಚೇಂಜ್ ಮಾಡಿದ್ನಲ್ಲ ಮುದ್ದು ಮಗ ನಿಂಗೆ. ಹಾಂ ಆಲ್ರೆಡಿ ಸುಸ್ಸು ಮಾಡ್ಕೋತಾಳಲ್ಲ. ನೋಡಿ, ನೆರಳಿತ್ತು ಅಂದರೆ ಫುಲ್ ಕಂಪ್ಲೀಟ್ಲಿ ಕಂಡುಬಿಡ್ತಾಳೆ. ಒಂಚೂರು ಬಿಸಿಲು ಆ ಕಡೆ ಹೋಯ್ತು ಅಂತಂದರೆ ನೋಡಿ ಕಣ್ಣೆ ಬಿಡೋಕ್ಕಾಗಲ್ಲ. ಪಕ್ಕದಲ್ಲಿ ಒದ್ದಾಡ್ಬಿಡ್ತಾಳೆ. ಅಯ್ಯೋ ಬಂಗಾಲಿ ಬಂಗಾಲಿ ಬಿಸ್ಕಿತ್ತು ನೀನು. ಇರು ನೀಟಾಗಿ ಕಣ್ಣು ಒರೆಸ್ಬೇಕಲ್ಲ ನಿನಗೆ. ಇವಾಗ ನನ್ನ ಹೆಂಡತಿ ಬಾಣಂತನದಲ್ಲಿ ಅವಳಿಗೆ ಸ್ನಾನ ಮಾಡಿಸ್ಬೇಕಲ್ಲ. ಹಾಗಾಗಿ ಸ್ನಾನ ಮಾಡ್ಸೋಕ್ಕೂ ಮುಂಚೆ ನೀಟಾಗಿ ಸ್ನಾನದ ಮನೆ ವಾಶ್ ಮಾಡಬೇಕು. ಹಾಗಾಗಿ ಸುಮ್ಮನೆ ಜಿರಳೆ ಅದು ಇದು ಇನ್ಫೆಕ್ಷನ್ ಆಗೋಗುತ್ತೆ. ಅದಕ್ಕೋಸ್ಕರನೇ ನೀಟಾಗಿ ಫಸ್ಟು ಸೋಪ್ ಹಾಕಿ, ಆಮೇಲೆ ಶ್ಯಾಂಪು ಹಾಕಿ, ಆಮೇಲೆ ಕಂಫರ್ಟ್ ಹಾಕಿ, ಅದಾದಮೇಲೆ ಪೆನಾಲ್ ಹಾಕಿ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಬೇಕು. ಮಾಡ್ತಾಯಿದ್ದೀನಿ ಇವಾಗ. ಇದಾದರೆ ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಲವ್ ಮ್ಯಾರೇಜ್ ಆದರೆ ಇದೇ ಗತಿ ಗಾಯ್ಸ್. ಬಟ್ ಯಾರ ತಾನೇ ಅದೃಷ್ಟ ಇರುತ್ತೆ ಹೇಳ್ರಿ, ಗಂಡನಿಗೆ ಬಾಣಂತನ ಮಾಡೋಂಥದ್ದು. ಹೆಂಡತಿ ಬಾಣಂತನ ಗಂಡನೇ ಮಾಡೋಂಥದ್ದು ಯಾರಿಗಿರುತ್ತೆ ಹೇಳ್ರಿ. ವಯಸ್ಸಿಲ್ಲಿ ನೋಡ್ರಿ, ಸೋಪು ಆಮೇಲೆ ಸೀಗೆಕಾಯಿ, ಬ್ರಷ್ ಗಿಶ್ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಎಲ್ಲ ವಾಶ್ರೂಮ್ ಎಲ್ಲ ದೊಡ್ಡದಾಯಿತು. ಇವಾಗ ಹೋಗ್ಬಿಟ್ಟು ಕೆಂಡ ಕಾಯಿಸ್ತಾ ಇದ್ದೀನಿ. ಬನ್ನಿ, ಕೆಂಡ ಕಾಯಿಸೋದು ನಾನು ನಿಮ್ಗೆ ತೋರಿಸ್ತೀನಿ. ಅವ್ರಿಗೆ ಆಮೇಲೆ ಹೊಗೆನೂ ಕೊಡಬೇಕಲ್ವ, ಶಾಖ ಕೊಡಬೇಕಲ್ಲ. ಕೆಂಡ ಕಾಯ್ಸಕ್ಕೆ ಮಡಗಿದೆ. ಆ ಕಡೆ ಫುಲ್ ಕರೆಂಟ್ ಇಲ್ಲ, ಕರೆಂಟ್ ತೆಗೆದ್ಬಿಟ್ಟಿದ್ದಾರೆ. ಓಕೆ, ನೋಡಿರಿ, ಕೆಂಡ ಕಾಯಿಸುತ್ತಾ ಇದ್ದೀನಿ. ಬನ್ನಿ ಎಲ್ಲ ಕಾಯಿಸ್ಕೊಂಡು ಫಸ್ಟ್ ಅವ್ರಿಗೆ ಸ್ನಾನ ಮಾಡಿಸೋಣ. ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಈಗ ನೋಡಿ, ಅವಳಿಗೆ ಶಾಖ ಕೊಡ್ತಾ ಇದ್ದೀನಿ, ಕೆಂಡ ಶಾಖ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಏನಿಲ್ಲ, ಫುಲ್ ಸಿಗಾಕೊಂಡೈತೆ. ಬಾ ಗಾಯ್ಸ್, ಫಸ್ಟ್ ಟೈಮ್ ಗೈಸ್ ಇದೆಲ್ಲ ಮಾಡ್ತಾ ಇರೋದು ನಾನು. ಕೂದು ಸುಡ್ತಿಲ್ಲ ಕಣ್ ಬಾ, ಅದು ಇದಾಗಿರೋದು. ಸುಡ್ತಲ್ಲ, ವಾಸನೆ ಕೂದಲಿ ಸುಡ್ತಿಲ್ಲ ಕಣೆ. ಸುಟ್ಟಿರೋ ಕೂದಲು ವಾಸನೆ ಬರ್ತಿತ್ತಲ್ಲ, ಸೀದೋಗಿರೋದು ಮುದ್ದು. ಇಲ್ಲೇನು ಇದಾಗಿತ್ತು ಕಣೆ, ಕೂದಲು ವಾಸನೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಾನು ನೋಡ್ದಿರೋದಾ ಪರ್ಲ ಅಂತ ನನಗೆ ಸುಟ್ಟಿರೋ ಗೊತ್ತು. ಒಪ್ಕೊಬಿಡು ಸುಮ್ಮನೆ. ಆಯ್ತು ಬಾ, ನಮ್ಗೆ ಕಾಂದಿರೋ ಇರ್ಕಳಿ ಹಿಂಗೆ ಬಿಡು. ಅದಕ್ಕೆ ಕೊಡ್ಬೇಕು ಫುಲ್ಲು ಬಿಡು. ತೀಸ್ಬಿಟ್ರಲ್ಲ ಕೂದಲು ಬಾಯಿ ಬಿಡು. ಕೆಳಗಡೆ ಬಿಟ್ಟಿದ್ದು ನಿಮಿಷ. ಕಾಲು ಸ್ವಲ್ಪ ನೀಟಾಗಿ ಹಾಕೋ, ಸ್ಕಾಪ್ ಎಲ್ಲ ಹಾಕೋ.
ಮುಖಕ್ಕೆ ಕಿವಿಗೆ ಹಚ್ಚಿ ಹಾಕೋ ಇಷ್ಟೆಲ್ಲ ಮಾಡ್ಬಿಟ್ಟು ನೀನು ಗಾಳಿ ಬಿಟ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಮಗು ಶೀತ ಆಗುತ್ತೆ. ಯಾಕೆ ಹಿಂಗೆ ಮಾಡಿದ್ರಿ ನೀವು? ಮಾಡಿದ್ದೆ ಆಗಲ್ಲ. ನೋಡ್ರಿ ಅಂತಿಂತು ಫೈನಲಿ ನಾನು ಇವಳಿಗೆ ಸ್ನಾನ ಮಾಡಿಸಿ ಬಿಸಿನೀರು ಶಾಖ ಕೊಟ್ಟು ಇವಾಗ ಕೆಂಡನ್ನು ಕಾಯಿಸಿ ಕೊಡ್ತಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ನನಗಂತೂ ಈ ಥರ ಮಾಡಿರೋದು, ಯಾರಿಗೂ ನಾನು ಮಾಡಿಲ್ಲ. ಸೊ ಹಾಗಾಗಿ ನನಗೆ ಮಿಸ್ಸಾಗಿ ಕೂದಲು ಸುಟ್ಟಾಕ್ಬಿಟ್ಟೆ, ಬೊಯ್ದಾಕ್ಬಿಟ್ಲು ಗೈಸ್. ಬೇಕು ಅಂತ ಸುಟ್ಟಾಗಲಿಲ್ಲ, ಬೈ ಮಿಸ್ಸಾಗಿ ಅದು ನಾನು ಹಿಂಗೆ ಕೆಂಡ ಕಾಯಿಸ್ತೀನಲ್ಲ, ಸೊ ಅವಾಗ ಕೂದಲು ಪಟ್ ಅಂತ ಬಿಟ್ಬಿಟ್ಲು, ಆಗ ಸುಟ್ಟೋಯ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇದೇ ರೂಟೀನ್ ನಾಳಿದ್ದಾಗುತ್ತೆ. ಓಕೆ, ಹೆಂಗಿತ್ತು ಮಧುಮ? ಚೆನ್ನಾಗಿತ್ತಾ? ಗೈಸ್, ನೀವು ಇನ್ ಕೇಸ್ ಏನಾದರೂ ಲವ್ ಮ್ಯಾರೇಜ್ ಆಗಿ ಸೊ ನೀವು ಈ ಥರ ಏನಾದರೂ ಸ್ಟ್ರಗಲ್ ಪಡ್ತಾ ಇದ್ರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಇಂಥ ಟೈಮಲ್ಲಿ ಯಾರ್ಯಾರು ಗಂಡ ಹೆಂಡ್ತೀರು ಇಬ್ಬರೇ ಇದ್ದೀರಾ, ಸೊ ಧೈರ್ಯ ತೊಗೊಂಡು ಆರಾಮಾಗಿರಿ, ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾರು ಸೊ ಕೆಲವೊಂದು ಫ್ಯಾಮಿಲಿಲಿ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಇಂಥ ಸಿಚುವೇಶನ್ ಬಂತು ಅಂದರೆ ಎಂಥದ್ದೇ ಏನೇ ಇದ್ರೂ ಒಂದಾಗೋಗ್ತಾರೆ. ನಮ್ಮ ಸಿಚುವೇಶನ್ನೇ ಒಂಥರ ಡಿಫ್ರೆಂಟು, ಎಲ್ಲ ಒಂದಾಗ್ಬಿಟ್ಟು ಇಂಥ ಸಿಚುವೇಶನಲ್ಲಿ ದೂರ ಆಗ್ಬಿಟ್ಟವ್ರೆ. ಅದು ನಾನು ಬಾಣಂತನ ಬೇರೆ ಬೇಸಿಗೆಗಾಲದಲ್ಲೇ ತಲೆ ಕಟ್ಕೊಳಲ್ಲ, ನಾನು ಹತ್ತಿ ಹಾಕೋತೀನಿ ಅಷ್ಟೇ. ಹತ್ತಿರ ನೀಟಾಗಿ ಹಾಕ್ಬಿಡ್ತೀನಿ ತಲೆಗೆ. ಪಾಪು ಏನಿತ್ತಿಲ್ಲ ಬಿಡು. ಕಾಲು ತುಂಬ ಊದೋಗಿತ್ತು. ಏನಕ್ಕೆ ಗ್ಲೂಕೋಸ್ ನೀರು ಹಾಕಿ ಆಲ್ಮೋಸ್ಟ್ ಎಷ್ಟು ಗ್ಲೂಕೋಸ್ ಹಾಕಿದ್ರು ನಿಮಗೆ? 10 ಗ್ಲೂಕೋಸ್ ಹಾಕಿದ್ರಲ್ಲ ಗೈಸೂರಿಗೆ. 10 ಗ್ಲೂಕೋಸ್ಗೆ ಕಾಲು, ಕೆನ್ನೆ, ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ. 1 ವೀಕ್ ಮೇಲೆ ಆಯಿತು, 4 ಡೇಸ್ ಆಯಿತು. 1 ವೀಕ್ ಮೇಲೆ 4 ಡೇಸ್ ಆಯಿತು ಡಿಸ್ಚಾರ್ಜ್ ಆಗಿ ಅವಳು. ಸೊ ಹಾಗಾಗಿ ಕೆನ್ನೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ಒಳ್ಳೆ ವಿಚಿತ್ರವಾಗಿ. ಕೈ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಚೆನ್ನಾಗಿ ಕಾಣಿಸ್ತಿದ್ಯಾ? ಮುಂಚಿನ ಥರ ಕಾಣಿಸ್ತಿದೆ ಇವಾಗ? ಮೊದಲು ಹೆಂಗೆ ಇಲ್ಲಿ ಪಟ್ಟಿ ಅಲ್ಲ ಸ್ನಾನ ಮಾಡಲಿಲ್ಲ ಅಂತಂದರೆ ಹಂಗೆ ಕಾಣಿಸೋದು ನೀನು. ಇವತ್ತು ನೀಟಾಗಿ ಸ್ನಾನ ಮಾಡ್ದಲ್ಲ ಅದಕ್ಕೆ. ಪಾಪು ಮನ್ಗಿರೋ ಟೈಮಲ್ಲೇ ಇದೆಲ್ಲ ಮಾಡಬೇಕು. ಪಾಪು ಎಷ್ಟು ದೇವರಂತ ಪಾಪು ಅಂದರೆ ನಮ್ಗೆ ಕಾರಣನೇ ಕೊಡಲ್ಲ ಜಾಸ್ತಿ. ಒಂದೊಂದ್ಸಲ ಲೈಟ್ ಹೊತ್ತು ಮಾತ್ರ ಅವ್ರಿವ್ರು ಕಣ್ಣು ದೃಷ್ಟಿ ಬಿದ್ದಾಗ ಮಾತ್ರ ಕಾಟ ಕೊಡೋದು. ಮರ್ಕೊಂಡೋಳೆ ಅಂದು ಒಂದು ನನ್ನ ಪಾಪು ರಿವ್ಯೂ ಮಾಡಿದಲ್ವಾ ಹುಡುಗಿಯರ್ ಬೇಬಿ ಅಂತ. ಇಲ್ಲ ಮಾಡಿಬಿಟ್ಟೆ ಬಿಡು. ಮಾಡಿದೆ ಯಾವಾಗ? ಮಾಡಿಬಿಟ್ಟೆ. ನೆಕ್ಸ್ಟ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ಕಟ್ ಮಾಡಿಲ್ಲ, ಮಾತಾಡಿದ್ದೀನಿ. ಏನಂತ? ಮದುವೆ ಆಗೋ ಹುಡುಗಿಗೆ ನಾನು ಈ ಥರ ಎಕ್ಸ್ಪೆಕ್ಟೇಷನ್ ಇಟ್ಟೇ ಇರಲಿಲ್ವಲ್ಲ. ನಾನು ಮದುವೆ ಆಯಿತು, ಇನ್ ಕೇಸ್ ಈ ಥರ ಏನಾದರೂ ಸಿಚುವೇಶನ್ ಬಂತು ಅಂತಂದರೆ ಅವರು ನಿಮ್ಮ ಮನೆಯವ್ರು ನೋಡ್ಕೋತಾರೆ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಕ್ಯಾಬಿನೇ ಕುಚ್ ಬಿ ನೈ ಅಂದರೆ ನಾವೇನು ಮಾಡವ ಹೇಳು? ನನ್ನ ಪ್ಲೇಸಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ, ನೀವು ನನ್ನ ಮದುವೆ ಆಗಿದ್ದೇನೆ ಬೇರೆಯವಳ ಮದುವೆ ಆಗಿದ್ರೆ ಅವ್ಳಿಗೂ ಇದೇ ಥರ ಮಾಡ್ತಿದ್ರೆ. ಬಟ್ ಅದು ಅರೇಂಜ್ ಮ್ಯಾರೇಜ್ ಆಗಿರಬೇಕು. ಅರೇಂಜ್ ಮ್ಯಾರೇಜ್ ಆಗಿತ್ತು ಅಂದರೆ ಫ್ಯಾಮಿಲಿ ಎಲ್ಲನೂ ಒಳ್ಳೆ ರೀತಿ ಇತ್ತು ಅಂದರೆ ಅವ್ರು ಮಾಡ್ಕೊತಿದ್ರು. ಇಲ್ಲ ಅಂತಂದರೆ ಇದೇ ಥರ ಸಿಚುವೇಶನ್ ಇದ್ರೆ ಅವ್ಳಿಗೂ ಮಾಡಿಕೊಡ್ತಿದ್ದೆ. ಹಂಗಾರೆ ಬೇರೆಯವ್ರಿಗೂ ಹಿಂಗೆ ಮಾಡ್ತಿದ್ದೆ. ನಾನು ಬೇರೆಯವಳು ಇಬ್ರು ಒಂದಿನ ಆಗುತ್ತೆ. ಬೇರೆಯವಳು ಅಂದ್ರೆ ನೀನೇನಂದಿದ್ದಳು? ಅದೇ ಬೇರೆಯವಳು ಬೇರೆಯವಳ ಮದುವೆ ಆಗಿದ್ರೆ ಅವ್ಳು ಬೇರೆಯವಳು ಅಲ್ಲ. ಆ ಸಿಚುವೇಶನ್ ಅಲ್ಲಿ ನೀನಿಲ್ಲ ಅಂತಂದ್ರೆ ಬೇರೆಯವಳು ಇದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಬೇರೆಯವಳ ಮದುವೆ ಆಗ್ಬೇಕಿತ್ತು. ನೀನೇ ಈ ಕ್ವಶನ್ ಕೇಳ್ಬೇಕಿತ್ತು. ನೀನೇ ಈ ಕ್ವಶನ್ ಕೇಳ್ಬೇಕಿತ್ತು. ಪಾಪ ಹಂಗ ಅನ್ಬಿಟ್ಟು ಅವಳಿಗೆ ಇವಾಗ ನಿನ್ನೂ ಹಿಂಗ್ ಬಿಟ್ಬಿಡ್ಲಾ, ನೀನ್ ಮಾಡ್ಕೊ ನಿನ್ ಕೆಲಸ ನೀನ್ ಮಾಡ್ಕೊ ಅಂತ. ಮತ್ತೆ ಹಂಗೆಲ್ಲ ಮಾಡಬಾರ್ದು. ಬರೀ ತಲ್ಲಾಟೆ ಕ್ವಶನ್ಗಳೇ ಕೇಳ್ತಾಳೆ. ಓಕೆ, ರೀಲ್ಸ್ ಜಾಸ್ತಿ ನೋಡ್ತಿಯಲ್ಲ ಅದಕ್ಕೆ ಕ್ವಶನ್ಗಳು ಕೇಳೋದು ನೀನು. ಇಲ್ಲಪ್ಪ, ನಾನು ಯಾವ ರೀಲ್ಸ್ ಬರೋಲ್ಲ. ನಂದ್ರೆಲ್ಲ ರೀಲ್ಸ್ ಬರೋದಿಲ್ಲ, ಮುಗಿದು ಸಾಂಗ್ಸು ಅಷ್ಟು ಬಿಟ್ರೆ ಏನು ಬರೋಲ್ಲ ನಂದ್ರಲ್ಲಿ. ಲವ್ ಸಾಂಗ್ಸ್ ಎಲ್ಲ ಹೋಯ್ತು, ರೊಮ್ಯಾನ್ಸ್ ಸಾಂಗ್ಸು ಹೋಯ್ತು, ಎಲ್ಲ ಸಾಂಗ್ಸು ಹೋಗಿ ಇವಾಗ ಮಕ್ಕಳ ಸಾಂಗ್ ಬಂದೈತೆ.